ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ. ಇವತ್ತು ನಾನು ಯಾವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಆ ವ್ಯಕ್ತಿ ನಿಮ್ಮ ನಂಬಿಕೆಗೆ ಅರ್ಹರಾಗಿದ್ದಾರಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಅದು ಯಾರಾದರೂ ಆಗಿರಬಹುದು, ಆ ವ್ಯಕ್ತಿ ನಿಮ್ಮ ನಂಬಿಕೆಗೆ ಅರ್ಹರಾಗಿದ್ದಾರಾ. ಯಾವ ವಿಚಾರದಲ್ಲಾದರೂ ಆಗಿರಬಹುದು, ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ಸ್ ಆಗಿರಬಹುದು, ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಆಗಿರಬಹುದು, ನಿಮ್ಮ ಫ್ರೆಂಡ್ಸ್ ಆಗಿರಬಹುದು, ನಿಮ್ಮ ಶತ್ರುಗಳೇ ಆಗಿರಬಹುದು. ತುಂಬ ಚೆನ್ನಾಗಿ ಮಾತಾಡ್ತಾ ಇರ್ತಾರೆ, ಬಟ್ ಆದರೆ ಈಗ ನಿಮ್ಮ ನಂಬಿಕೆಗೆ ಅರ್ಹರಾಗಿದ್ದಾರಾ ಅಥವಾ ಇಲ್ವಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ 2 ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. 2 ಕಾರ್ಡ್ಗಳ ಮೇಲೆ 2 ಸ್ಟೋನ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವಂತಹ ಕಾರ್ಡ್, ಯಾವ ಕಾರ್ಡ್ ಇರುವಂತಹ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ತಿರ ರೆಸೊನೇಟ್ ಆಗ್ತಾ ಇದೆಯಲ್ಲ, ಆ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಆ ಒಂದು ಸ್ಟೋನ್ ಆ ಸ್ಟೋನ್ ನಿಮ್ಮ ಮನಸ್ಸಿಗೆ ಹತ್ತಿರ ರೆಸೊನೇಟ್ ಆಗ್ತಾಯಿದೆ, ಆ ಒಂದು ಸ್ಟೋನ್ನ ನೀವು ಮನಸ್ಸಿನಲ್ಲಿ ಇಟ್ಕೊಳ್ಬೇಕಾಗತ್ತೆ. ಆ ವ್ಯಕ್ತಿಯ ಹೆಸರನ್ನ 3 ಬಾರಿ ಹೇಳ್ಕೊಂಡು ಈ ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟಾರೋ ರೀಡಿಂಗ್ ಸೆಷನ್ ಆಗಿರಬಹುದು, ಹಾಗೆ ಕ್ರಿಸ್ಟಲ್ ಆಗಿರಬಹುದು, ಬುಕ್ ಮಾಡ್ಕೊಳ್ಬೇಕು, ಹಾಗೆ ಅಪಾಯಿಂಟ್ಮೆಂಟ್ನ ಬುಕ್ ಮಾಡ್ಕೊಳ್ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ನ ತಗೊಳ್ಳಿ. ನಾನು ಎಷ್ಟು ಸಲ ಹೇಳಿರ್ತೀನಿ, ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇದೆ ಅಂತ ಹೇಳಿ. ಅಗೇನ್ ಕಮೆಂಟ್ ಮಾಡಿರ್ತೀರಿ, ನಂಬರ್ ಕೊಡಿ ಅಂತ. ಸೊ ಒಂದು ಸಲ ನೀವು ಆ ಥಂಬ್ನೇಲ್ ಕೆಳಗಡೆ ನೀಟಾಗಿ ನಾನು ಏನು ಬರೆದಿದ್ದೀನಿ ನೋಡಿ, ಹಾಗೆ ಮೋರ್ ಅಂತ ಇರುತ್ತೆ, ಆ ಮೋರ್ ಮೇಲೆ ಒಂದು ಪ್ರೆಸ್ ಮಾಡಿ, ಅಲ್ಲಿ ಕೆಳಗಡೆ ನಂಬರ್ ಸಿಗುತ್ತೆ ನಿಮಗೆ ಅಂತ ಹೇಳ್ಬೋದು. ಓಕೆ, ಐ ಹೋಪ್ ನೀವು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ಯಾರೆಲ್ಲ ಮೊದಲನೆಯ ಕಾರ್ಡ್, ಈ ಸ್ಟೋನ್ ಇರುವಂತಹ ಕಾರ್ಡ್, ಮೂನ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ನೋಡೋಣ ಅವರ ರೀಡಿಂಗ್ ಏನಾಗಿದೆ. ಆ ವ್ಯಕ್ತಿ ನಿಮ್ಮ ನಂಬಿಕೆಗೆ ಅರ್ಹರಾಗಿದ್ದಾರಾ ಅಥವಾ ಇಲ್ವಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಆ ವ್ಯಕ್ತಿ ನಿಮ್ಮ ನಂಬಿಕೆಗೆ ಅರ್ಹರಾಗಿದ್ದಾರಾ. ಓಕೆ, ಎಲ್ಲನೂ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ಡೆತ್ ಕಾರ್ಡ್ ಬಂದಿದೆ, ಡೆವಿಲ್ ಕಾರ್ಡ್ ಬಂದಿದೆ. ಓಕೆ ಇಲ್ಲಿ ಡೆತ್ ಕಾರ್ಡ್ ಬಂದಿರೋದ್ರಿಂದ ಆ ವ್ಯಕ್ತಿಯಿಂದ ಬಹಳಷ್ಟು ನೋವುಗಳನ್ನು ತಿಂದಿದ್ದೀರಿ. ಯಾವುದೇ ಒಂದು ವ್ಯಕ್ತಿಯ ನೀವು ವ್ಯಕ್ತಿನ ಮನಸ್ಸಿನಲ್ಲಿ ನೀವು ಇಟ್ಕೊಂಡಿದ್ದೀರಲ್ಲ, ಆ ವ್ಯಕ್ತಿಯಿಂದ ಬಹಳಷ್ಟು ಹೊಡೆತಗಳನ್ನು ತಿಂದಿದ್ದೀರಿ, ಬಹಳಷ್ಟು ನೋವುಗಳನ್ನು ತಿಂದಿದ್ದೀರಿ. ಬಹಳಷ್ಟು ನೋವಿನ ತಿರುವು ಆ ವ್ಯಕ್ತಿಯ ವ್ಯಕ್ತಿತ್ವನೂ ನಿಮಗೆ ತೋರಿಸ್ಕೊಟ್ಟಿದೆ. ಬಟ್ ಆದರೆ ಈ ವ್ಯಕ್ತಿಯನ್ನು ನಂಬಿ ಮುಂಚೆ ಹಾಗಿದ್ರೂ ಈಗ ಸರಿ ಹೋಗಿರಬಹುದು, ಅಥವಾ ಇನ್ನು ಮುಂದೆ ಎಲ್ಲನೂ ಸರಿ ಹೋಗುತ್ತೆ ಅನ್ನುವಂತಹ ಮನಸ್ಥಿತಿಯಲ್ಲೇನಾದರೂ ನೀವಿದ್ದರೆ ಅದು ನಿಮ್ಮ ಮೂರ್ಖತನ. ನಿಮ್ಮನ್ನು ಈ ವ್ಯಕ್ತಿ ಏನು ಅಂತ ಹೇಳಿದ್ರೆ ಬರೀ ಕೆಡುಕು ಬಯಸೋದೇ ಈ ವ್ಯಕ್ತಿಯ ಕೆಲಸ. ಯಾಕೆಂದರೆ ಇಲ್ಲಿ ಡೆವಿಲ್ ಕಾರ್ಡ್ ಬಂದಿರೋದ್ರಿಂದ ಈ ವ್ಯಕ್ತಿ ಒಂದಷ್ಟು ನಿಮ್ಮ ಮೇಲೆ ನೆಗೆಟಿವ್ ಎನರ್ಜಿನ ಪಾಸ್ ಮಾಡುವಂಥದ್ದು, ಅಥವಾ ನಿಮ್ಮ ಮೇಲೆ ಜಲಸ್ ಇರುವಂಥದ್ದು, ನಿಮ್ಗೆ ಆಗುವಂತಹ ಕೆಲಸಗಳು ತಡೆ ಹಿಡಿಯುವಂಥ ವ್ಯಕ್ತಿ. ಹಾಗೆ ಈ ವ್ಯಕ್ತಿ ಎನರ್ಜಿನೂ ಅಷ್ಟೇ ಬಹಳ ತುಂಬಾ ಕೆಟ್ಟದಾಗಿದೆ. ಇವ್ರು ನಿಮಗೆ ಬರೋಲ್ಲ ಅಂತ ಹೇಳಿದ್ರು ಕೂಡ ಈ ವ್ಯಕ್ತಿ ಒಟ್ಟಿಗೆ ಬೇಕು ಅಂತಲೇ ನೀವು ಮಾತನಾಡೋ ಕಾನ್ವರ್ಸೇಷನ್ ಇಟ್ಕೊಳ್ಳುವಂಥದ್ದು, ಅಥವಾ ಆ ರೀತಿ ಮೋಡಿ ಮಾಡುವಂಥದ್ದು. ನಿಮ್ಮೊಟ್ಟಿಗೆ ಮಾತಾಡಬೇಕು, ಅಥವಾ ನಿಮ್ಮ ಪರ್ಸ್ನಲ್ ವಿಚಾರಗಳನ್ನು ಅವ್ರು ತಿಳ್ಕೊಳ್ಬೇಕು, ಅಥವಾ ಏನು ನಡೀತಿದೆ ಅನ್ನುವಂಥ ಅಪ್ಡೇಟ್ಗಳನ್ನು ತಿಳ್ಕೊಳ್ಬೇಕು. ಈ ರೀತಿ ಇಲ್ಲಿ ತೋರಿಸ್ತಾ ಇದೆ. ಇಲ್ಲಿ ಡೆವಿಲ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಗೆ ಈ ವ್ಯಕ್ತಿಯಿಂದ ಬಹಳಷ್ಟು ಹೊಡೆತಾನೆ ತಿಂದಿದ್ದೀರಿ. ಈ ವ್ಯಕ್ತಿಯ ನಿಜ ಬಣ್ಣಗಳು ಆಲ್ಮೋಸ್ಟ್ ಆಲ್ ನಿಮಗೆ ಗೊತ್ತಾಗಿದೆ. ಆದ್ರೂ ಕೂಡ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಇಲ್ಲ ಆ ವ್ಯಕ್ತಿ ಆ ರೀತಿ ಮೋಡಿ ಮಾಡ್ತಾ ಇರೋದು, ಅಥವಾ ನಿಮಗೆ ಅವ್ರ ಮೇಲೆ ಇನ್ಫ್ಯಾಚುಯೇಷನ್ನು, ಅಟ್ರಾಕ್ಷನ್ನು, ಇದು ಯಾವ ವಿಚಾರದಲ್ಲಿ, ಯಾವ ಫೀಲ್ಡಲ್ಲಿ ನೀವು ನೋಡೋದಾದ್ರೂ ಆಗಿರಬಹುದು. ಓಕೆ, ಇಲ್ಲಿ ನೆಕ್ಸ್ಟ್ ಬಂದು ಎಂಪರರ್ ಕಾರ್ಡ್ ಬಂದಿರೋದ್ರಿಂದ ನಂದೇ ಅನ್ನುವಂತಹ ಅಹಂ ಜಾಸ್ತಿ ಇದೆ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ತುಂಬಾ ನಿಮ್ಮನ್ನು ನೆಗ್ಲೆಕ್ಟ್ ಮಾಡೋದು ಅಥವಾ ಅಹಂ ತೋರಿಸೋದು, ಇದೆಲ್ಲ ಮಾಡಿದಾಗ ಏನಾಗುತ್ತೆ, ನಿಮ್ಮ ಎನರ್ಜಿ ಆ ವ್ಯಕ್ತಿಯೊಟ್ಟಿಗೆ ಅಟ್ರಾಕ್ಟ್ ಆಗೋದು. ಇನ್ನೊಂದ್ಸಲ ಮಾತಾಡೋಣ, ಅವ್ರು ಯಾಕೋ ನನಗೆ ಇಗ್ನೋರ್ ಮಾಡ್ತಿದ್ದಾರಲ್ಲ, ಅಥವಾ ಅವರು ಚೇಂಜ್ ಆಗಿಬಿಟ್ರಾ, ಈ ರೀತಿ ಎಲ್ಲ ಮಾಡಿ ಹಠದ ಸ್ವಭಾವ. ಎಷ್ಟೋ ಬಾರಿ ಅವರ ಹಠ ಎಷ್ಟೇ ನಿಮ್ಗೆ ಹಠ ತೋರಿಸಿದ್ರು, ಸಿಟ್ಟು ತೋರಿಸಿದ್ರು, ಇಗ್ನೋರ್ ಮಾಡಿದ್ರು, ನಿಮ್ಮನ್ನು ಬೇರೆಯವ್ರ ಮುಂದೆ ತುಂಬಾ ಚಿಕ್ಕವ್ರನ್ನಾಗಿ ನೋಡಿದ್ರು ಕೂಡ ಮತ್ತೆ ಅದನ್ನೆಲ್ಲ ಮರೆತು ನೀವು ಸರಿ ಹೋಗಬೇಕು ಅಂತ ರೀತಿಯಲ್ಲಿ ಮಾಡ್ಕೊಳ್ತೀರಿ. ದಯವಿಟ್ಟು ಇದನ್ನೇನಿದೆಯಲ್ಲ ನಿಮ್ಮ ಮೈಂಡಿಂದ, ದಯವಿಟ್ಟು ಈ ವ್ಯಕ್ತಿಯನ್ನು ಒಂದು ಲಿಮಿಟ್ನಲ್ಲಿಡಿ. ಇವರು ನಿಮ್ಮ ಬಿಸ್ನೆಸ್ ವಿಚಾರಕ್ಕಾಗಿರಬಹುದು, ಅಥವಾ ನಿಮ್ಮ ರಿಲೇಷನ್ಶಿಪ್ ವಿಚಾರಕ್ಕಾಗಿರಬಹುದು, ನಿಮ್ಮ ಸಂಬಂಧಿಕರುಗಳಾಗಿರ್ಬೋದು, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಮ ನೈಬರ್ ಆಗಿರ್ಬೋದು, ಈ ವ್ಯಕ್ತಿಯನ್ನು ದಯವಿಟ್ಟು ನೀವು ನಂಬೇಡಿ. ನಿಮ್ಮ ನಂಬಿಕೆಗೆ ಈ ವ್ಯಕ್ತಿ ಅರ್ಹರೇ ಅಲ್ಲ.
ಅದು ನಿಮಗೂ ತುಂಬ ಚೆನ್ನಾಗಿ ಗೊತ್ತಿದೆ. ಇಲ್ಲಿ 5 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಮುಂದೆ ಬೆಣ್ಣೆಯಂತೆ ಮಾತನಾಡಿದ್ರು ಕೂಡ ನಿಮ್ಮ ಬಗ್ಗೆ ಸರಿಯಾಗಿ ತಿಳ್ಕೊಳ್ಳೋದೇ ಇಲ್ಲ. ಈ ರೀತಿ ಏನೋ ಮುಂದೆ ಹೋಗ್ತಾ ಇದ್ದಾರೆ, ನಾನು ಇವ್ರನ್ನ ಇಂಥ ಒಳ್ಳೆ ಕಾರ್ಯ ಆಗೋದಕ್ಕಿಂತ ಮುಂಚೆನೇ ಇವ್ರನ್ನ ಕಟ್ ಆಫ್ ಮಾಡಬೇಕು, ಹೆಂಗಾದ್ರೂ ಮಾಡಿ ಇವ್ರನ್ನ. ನಿಮ್ಮ ಬಗ್ಗೆ ಈ ವ್ಯಕ್ತಿ ಸರಿಯಾಗಿ ತಿಳ್ಕೊಳ್ಳೇ ಇಲ್ಲ. ಈ ವ್ಯಕ್ತಿ ನಿಮ್ಗೊಂದು ರೀತಿ ಶತ್ರುವಿನ ರೀತಿಯಲ್ಲಿ ನೋಡ್ತಾರೆ. ನೀವು ಎಷ್ಟೇ ಚೆನ್ನಾಗಿ ಮಾತಾಡ್ಬೋದು, ಏನೇ ಆಗಬಹುದು, ಬಟ್ ಆದರೂ ಕೂಡ ಒಳಗಡೆನೆ ಜಲಸಿ ಅನ್ನೋದು ಈ ವ್ಯಕ್ತಿಯ ಮನಸ್ಸಿನಲ್ಲಿದೆ. ಸೊ ಇಲ್ಲಿ 5 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನಿಮ್ಮ ಹತ್ರ ಏನಾದರೂ ಲಾಭ ಇದ್ದರೆ, ನೀವೇನಾದರೂ ಈ ವ್ಯಕ್ತಿಗೆ ಹಣ ಕೊಟ್ಟಿದ್ರೆ ಬಹಳಷ್ಟು ಸಫರ್ ಪಡಬೇಕಾಗತ್ತೆ. ಈ ಸಫರಿಂದ ನಿಮ್ಮ ಫ್ಯಾಮಿಲಿಗಳಿಗೂ ಕೂಡ ಹೊಡೆತ ಬೀಳುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಓಕೆ, ನನಗೆ ಇಲ್ಲಿ ಒಂದು ಕಾರ್ಡ್ ಏನು ಪಾಸಿಟಿವ್ ಆಗಿಲ್ಲ, ಎಲ್ಲ ನೆಗೆಟಿವ್ ಕಾರ್ಡ್ಸ್ಗಳು. ಡೆತ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಗೆ ಆಲ್ಮೋಸ್ಟ್ ಆಲ್ ಈ ವ್ಯಕ್ತಿ ಏನು ಅನ್ನೋದು ತುಂಬ ಚೆನ್ನಾಗಿ ಅರ್ಥ ಆಗಿದೆ. ಅವ್ರು ಏನೇ ಮಾಡಲಿ, ಆ ವ್ಯಕ್ತಿ ನೋಡಿ ನಿಮ್ಗೆ ಏನೇ ಒಳ್ಳೇದಾಗೋಕ್ಕೆ ಬಂದ್ರೂ ಕೂಡ ಕಟ್ ಆಫ್ ಮಾಡ್ತಾ ಇದ್ದಾರೆ, ಅದನ್ನ ನಿಲ್ಲಿಸ್ತಾ ಇದ್ದಾರೆ. ಅದನ್ನು ತಡೆಯೋದಕ್ಕೆ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡ್ತಿದ್ದಾರೆ. ಅವ್ರ ಕಣ್ಣುಗಳೇ ಸಾಲದು. ನಾನು ಅದಕ್ಕೆ ಯಾವಾಗಲೂ ಹೇಳ್ತೇನೆ, ಬ್ಲ್ಯಾಕ್ ಟರ್ಮಲಿನ್ ಧರಿಸಿ. ಯಾಕೆ ಅಂತ ಹೇಳಿದ್ರೆ, ನಾವು ಏನೇ ಒಳ್ಳೆ ಕೆಲಸ ಮಾಡೋದಿದ್ರು ಕೂಡ ಅದು ಬೇಗ ತಾಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ನಮ್ಮ ಎನರ್ಜಿಗೆ, ಬೇರೆಯವ್ರ ಕಣ್ಣು ದೃಷ್ಟಿಗೆ ಅದು ತುಂಬ ಡಿಲೇ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ನಮ್ಮ ಪ್ರೊಟೆಕ್ಷನ್ಗೆ ನಾವು ಬ್ಲ್ಯಾಕ್ ಟರ್ಮಲಿನ್ ಹಾಕೊಳ್ಳೋದು, ಸುಲೆ ಮನಿ ಹಾಕೊಳ್ಳೋದು, ಗ್ರೀನ್ ಆವೆಂಚರ್ನಲ್ಲಿ ಲಕ್ ಕ್ರಿಯೇಟ್ ಮಾಡೋದಕ್ಕೆ ಹಾಕೊಳ್ಳೋದು. ಬ್ರೇಸ್ಲೆಟಲ್ಲಿ ಅಷ್ಟು ಶಕ್ತಿ ಇದೆ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ನಾವು ದೇವರನ್ನ ಕಲ್ಲಿನ ರೂಪದಲ್ಲಿ ನಮಸ್ಕಾರ ಮಾಡೋಕೆ ಹೋಗ್ತೀವಿ, ಹೌದೋ ಇಲ್ಲ? ಅದೇ ರೀತಿನೇ ಈ ಕ್ರಿಸ್ಟಲ್ಸ್ಗಳು, ಅದು ನಮ್ಮ ಮೈ ಮೇಲೆ ಇದ್ದಾಗ ನಮ್ಮನ್ನು ಎಷ್ಟು ಪ್ರೊಟೆಕ್ಷನ್ ಮಾಡುತ್ತೆ ಅಲ್ವಾ? ಸೊ ಅದೇ ರೀತಿಯೇ ಇಲ್ಲಿ ನಂಗೆ ಒಂದು ಕಾರ್ಡ್ಗಳು ಸರಿ ಬರ್ತಾ ಇಲ್ಲ. ಹಾಗೆ ಈ ವ್ಯಕ್ತಿಯ ಸಹವಾಸ ಇನ್ನೂ ಜಾಸ್ತಿ ಇಟ್ಕೊಳ್ಳೋದ್ರಿಂದ ನಿಮ್ಮ ಫಿನಾನ್ಷಿಯಲಿಗೂ ತುಂಬ ಅಬ್ಸ್ಟಿಕಲ್ಸ್ನ ನೀವು ನೋಡಬೇಕಾಗತ್ತೆ, ಏರುಪೇರುಗಳನ್ನು ನೀವು ನೋಡಬೇಕಾಗತ್ತೆ. ಸೊ ದಯವಿಟ್ಟು ಈ ವ್ಯಕ್ತಿ ನಿಮ್ಮ ನಂಬಿಕೆಗೆ ಅರ್ಹರಲ್ಲ. ಎಷ್ಟೇ ಬೆಣ್ಣೆಯ ಮಾತನಾಡಿದ್ರೂ ಕೂಡ ನೀವು ಅವ್ರನ್ನ ಬೆಣ್ಣೆ ರೀತಿಯಲ್ಲೇ ಮಾತನಾಡಿ ನಿಮ್ಮ ಲೈಫ್ಗೆ ಒಂದು ಕಾಂಪೌಂಡ್ ಅನ್ನೋದು ಹಾಕ್ಕೊಳ್ಳಿ. ಈ ವಿಚಾರ ಇವ್ರಿಗೆ ತಿಳಿಬೇಕು, ಈ ವಿಚಾರ ತಿಳಿಬಾರ್ದು. ಒಂದು ರೀತಿ ಸಸ್ಪೆನ್ಸ್ ರೀತಿಯಲ್ಲೇ ಇಂಥ ವ್ಯಕ್ತಿಗಳ ಹತ್ರ ಇರಿ. ಯಾಕೆಂದರೆ ನಿಮ್ಮ ಏಳಿಗೆನ ಸಹಿಸೋದಕ್ಕೆ ಆಗೋದಿಲ್ಲ. ನಿಮ್ಮ ಏಳಿಗೆ ಏನಾದರೂ ಆಗ್ತಿದೆ ಅಂತ ಗೊತ್ತಾಗ್ತಿದ್ದ ಹಾಗೆಯೇ ಈ ವ್ಯಕ್ತಿ ಏನಾದರೂ ಒಂದು ನಿಮ್ಮ ಮೇಲೆ ಪ್ರಯೋಗ ಮಾಡುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಏಕೆಂದರೆ ನೀವು ಬದುಕ್ತಿರುವ ರೀತಿನೇ ಈ ವ್ಯಕ್ತಿಗೆ ಒಂದಷ್ಟು ಜಲಸಿ ತರ್ತಿದೆ ಅಂತ ಹೇಳ್ಬೋದು. ಸೊ ಇಲ್ಲಿ ರಿಡ್ಜ್ ಆಗಿರೋದ್ರಿಂದ, ಎಂಪರರ್ ಕಾರ್ಡ್ ಬಂದಿರೋದ್ರಿಂದ ನಾನು ನಂದೇ ಅನ್ನೋ ಅಹಂ ಕೂಡ ಈ ವ್ಯಕ್ತಿಯಲ್ಲಿ ಇದೆ ಅಂತ ಹೇಳ್ತಾ ಮೊದಲನೇ ಕಾರ್ಡ್ ರೀಡಿಂಗ್ ಇದಾಗಿತ್ತು. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ, ಯಾರೆಲ್ಲ ಸೆಕೆಂಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಆ ವ್ಯಕ್ತಿ ನಿಮ್ಮ ನಂಬಿಕೆಗೆ ಅರ್ಹರಾಗಿದ್ದಾರೆ, ಆ ವ್ಯಕ್ತಿಯನ್ನು ನೀವು ನಂಬಬಹುದಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಆ ವ್ಯಕ್ತಿ ಹೆಸರನ್ನ 3 ಬಾರಿ ಹೇಳಿಕೊಂಡು ಈ ಒಂದು ರೀಡಿಂಗ್ನ ನೋಡಿ. ಹಾಗೆ ಕ್ರಿಸ್ಟಲ್ಸ್ ಯಾರೆಲ್ಲ ಬುಕ್ ಮಾಡಬೇಕಲ್ಲ, ವಾಟ್ಸಪ್ ಮುಖಾಂತರ ಆಗಿರಬಹುದು, ಕಾಲ್ ಮುಖಾಂತರ ಆಗಿರಬಹುದು, ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತೊಗೊಳ್ಳಿ. ಏಸ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಈ ವ್ಯಕ್ತಿ ನಿಮ್ಮ ಒಟ್ಟಿಗೆ ಇದ್ದಾಗ ಹೊಸ ಐಡಿಯಾ, ಒಳ್ಳೊಳ್ಳೆ ಐಡಿಯಾಸ್ಗಳು, ತಲೆಯಲ್ಲಿ ಒಳ್ಳೊಳ್ಳೆ ಯೋಚನೆಗಳು, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು, ಹಾಗೆ ಆ ವ್ಯಕ್ತಿಯಿಂದ ಒಂದಷ್ಟು ಆ ವ್ಯಕ್ತಿ ಆ ರೀತಿ ಇದ್ದಾರಲ್ವ, ನಾನು ಅದು ಅವ್ರ ರೀತಿ ಚೆನ್ನಾಗೇ ಇರಬೇಕು ಅನ್ನುವಂತಹ ಒಳ್ಳೊಳ್ಳೆ ಮನಸ್ಥಿತಿ, ಹಾಗೆ ಒಳ್ಳೊಳ್ಳೆ ವಿಚಾರಗಳು ನಿಮ್ಮ ಜೊತೆ ಶೇರ್ ಮಾಡ್ತಾರೆ. ಇಂಥ ವ್ಯಕ್ತಿಗಳು ಏನು ಅಂತ ಹೇಳಿದ್ರೆ, ನಮ್ಮ ಮುಂದಿನ ಏಳಿಗೆಗಾಗಿರಲಿ, ಮುಂದಿನ ಲೈಫ್ ಲೀಡ್ ಮಾಡೋದಕ್ಕಾಗಿರಲಿ ಬಹಳಷ್ಟು ನಮಗೆ ಐಡಿಯಾಸ್ ಕೊಡೋದ್ರಲ್ಲಿ ಮುಂದಾಗ್ತಾರೆ ಅಂತ ಹೇಳಬಹುದು. ಸೊ ಹಾಗಾಗಿ ಈ ವ್ಯಕ್ತಿ ಒಟ್ಟಿಗೆ ನೀವಿದ್ದಾಗ ತಲೆಯಲ್ಲಿ ಒಂದು ಒಳ್ಳೆ ಐಡಿಯಾಸ್ಗಳು, ಆ ಒಳ್ಳೆಯ ವಾತಾವರಣಗಳು, ಅವರು ಬದುಕ್ತಿರುವ ರೀತಿ, ಅವ್ರ ಲಿವಿಂಗ್ ಸ್ಟೈಲ್ ಆಗಿರಬಹುದು, ಅದೆಲ್ಲ ನಿಮ್ಗೆ ಒಂಚೂರು ಅಟ್ರಾಕ್ಟ್ ಆಗುತ್ತೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ 8 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಈ ವ್ಯಕ್ತಿಗೆ ನಾನು ಮುಂದುವರಿಬೇಕು, ಸ್ಟ್ರಗ್ಲಿಂಗ್ ಪೀರಿಯಡ್ ನಡೀತಾ ಇದೆ, ನಾನು ಬೆಳಿಬೇಕು, ನನ್ನ ಜೊತೆಗಿರೋರು ಬೆಳಿಬೇಕು, ಬಟ್ ಆ ವ್ಯಕ್ತಿ ಸ್ವಲ್ಪ ಬೆಳೆಯೋದ್ರಲ್ಲಿ ಕಷ್ಟ ಆಗ್ತಾ ಇದೆ, ನಿಧಾನ ಆಗ್ತಾ ಇದೆ. ಬಟ್ ಆದರೆ ಅವರ ಪ್ರಿಫರೆನ್ಸ್ ಏನು ಅಂತ ಹೇಳಿದ್ರೆ, ನಾನು ಹಣಕಾಸು ಮಾಡಬೇಕು, ನಾನೊಂದು ಒಳ್ಳೆ ಸ್ಥಾನದಲ್ಲಿ ಇರಬೇಕು, ಎಲ್ಲರಂತೆ ನಾನು ಇರಬೇಕು ಅನ್ನುವಂತಹ ರೀತಿಯಲ್ಲಿ ಆ ವ್ಯಕ್ತಿಯ ಭಾವನೆ ಆಗಿದೆ ಅಂತ ಹೇಳಬಹುದು. ಇಲ್ಲಿ 8 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಈ ವ್ಯಕ್ತಿ ಒಟ್ಟಿಗೆ ನೀವಿದ್ದಾಗ ಆಗಿರ್ಬೋದು, ಅವ್ರ ಎನರ್ಜಿನೇ ಒಂದಷ್ಟು ಆಕ್ಟಿವ್ ರೀತಿ ಇರುತ್ತೆ. ನಿಮ್ಮ ಎನರ್ಜಿ ಈ ರೀತಿ ಇದ್ರೂ ಆ ವ್ಯಕ್ತಿ ಒಂದಷ್ಟು ಆಕ್ಟಿವ್ ರೀತಿಯಲ್ಲಿ ಒಳ್ಳೊಳ್ಳೆ ಕೆಲಸಗಳು ಮಾಡಬೇಕು ಅನ್ನುವ ರೀತಿಯಲ್ಲಿ ಆಗಿರ್ಬೋದು, ಅಥವಾ ಬೇರೆಯವ್ರಿಗೆ ಐಡಿಯಾ ಕೊಡೋದ್ರಲ್ಲಾಗಿರ್ಬಹುದು, ಅವ್ರ ಮಾತೇ ಒಂದಷ್ಟು ಚಾಮ್ ರೀತಿಯಲ್ಲಿ ಇರುತ್ತೆ ಅಂತ ಹೇಳಿ. ಅವ್ರು ಮಾತಾಡ್ತಾ ಇದ್ದ ಹಾಗೇನೆ ಹೌದಲ್ಲ, ಈಗಿರ್ಬೇಕು ಆಗಿರ್ಬೇಕು ಅಂತ ಹೇಳಿ. ಬಟ್ ಅವ್ರು
ಯಾವುದು ಈ ವ್ಯಕ್ತಿ ಯಾವ ರೀತಿ ಇರ್ತಾರೆ ಅಂತ ಹೇಳಿದ್ರೆ ಯಾವುದಾದ್ರೂ ಡಲ್ ಆಗಿರುವಂತಹ ರೀತಿಯಾಗಿ ಇರೋದು, ಅಥವಾ ಬೇರೆ ವಿಚಾರದಲ್ಲಿ ಡಲ್ಲಾಗಿ ಕೂರುವಂಥದ್ದು, ದುಃಖದಲ್ಲಿರುವಂಥದ್ದು, ಇವರು ಅಂಥದಕ್ಕೆಲ್ಲ ಎಂಟರ್ಟೈನ್ ಮಾಡಲ್ಲ. ಯಾಕೆ ಅಂತ ಹೇಳಿದ್ರೆ ಇವರು ನಾನು ಬೆಳಿಬೇಕು, ಏನಾದರೂ ಒಳ್ಳೇದನ್ನ ಮಾಡಬೇಕು, ಒಳ್ಳೇದ ಕಡೆ ಬಯಸಬೇಕು, ಎಂಜಾಯ್ ಮಾಡಬೇಕು ಲೈಫಲ್ಲಿ. ಈ ವ್ಯಕ್ತಿ ಒಟ್ಟಿಗೆ ಯಾರೇ ಇದ್ರೂ ಕೂಡ ಅವರ ಬ್ಲಾಕೇಜ್ ಓಪನ್ ಆಗುತ್ತೆ. ಅಂದರೆ ಆ ವ್ಯಕ್ತಿಯ ಎನರ್ಜಿ ಅಷ್ಟು ಚೆನ್ನಾಗಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಪೇಜ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಈ ವ್ಯಕ್ತಿ ಒಟ್ಟಿಗೆ ಯಾರೇ ಇದ್ರೂ, ನೀವಂತಾನೆ ಅಲ್ಲ, ಯಾರೇ ಇದ್ರೂ ಕೂಡ ಒಳ್ಳೊಳ್ಳೆ ಆಪರ್ಚುನಿಟೀಸ್ಗಳು ಬರ್ತಾ ಹೋಗುತ್ತೆ ಅಂತ ಹೇಳಿ ತೋರಿಸುತ್ತೆ. ಅಂದರೆ ಅವರ ಯೋಗ ಹಂಗಿದೆಯೋ ಅಥವಾ ಅವ್ರ ಟೈಮ್ ಚೆನ್ನಾಗಿದೆಯೋ ಗೊತ್ತಿಲ್ಲ, ಅವರ ಯೋಗ ಅಷ್ಟು ಚೆನ್ನಾಗಿದೆ. ಓಕೆ, ಅವ್ರ ಜೊತೆಗಿದ್ದಾಗ ನಮ್ಮ ಲೈಫಲ್ಲಿ ಆಗಬೇಕಾಗಿರುವಂತಹ ಯಾವುದೇ ಡಿಲೇಡ್ ಕೆಲಸನೂ ಕೂಡ ಬೇಗ ಆಗ್ತಾ ಹೋಗುತ್ತೆ. ಹಾಗೆ ನಮ್ಮ ಮೈಂಡ್ ಆಗಿರ್ಬೋದು, ನಮ್ಮ ಎನರ್ಜಿ ಆಗಿರಬಹುದು, ಬಹಳಷ್ಟು ಇನ್ನು ನಾನು ಅವ್ರ ರೀತಿ ಮಾಡಬೇಕಲ್ಲ, ನಾನು ಈ ರೀತಿ ಮಾಡಬೇಕಲ್ಲ, ಅವ್ರು ಎಷ್ಟು ಮುಂದುವರಿತಾ ಇದ್ದಾರೆ, ನಾನು ಹೀಗೆ ಇರಬೇಕಲ್ಲ, ಹೌದು ಅಂದರೆ ಈ ರೀತಿನೂ ಬದುಕಬಹುದಲ್ಲ ಅನ್ನುವಂತಹ ಐಡಿಯಾಸ್ ಬರುವಂತಹ ವ್ಯಕ್ತಿ. ಈ ವ್ಯಕ್ತಿನ ನೋಡಿದ್ರೇ ಆಗಿರ್ಬೋದು ಅಥವಾ ಫ್ರೆಂಡ್ಶಿಪ್ಪಲ್ಲಿ ಇದ್ರೂ ಆಗಿರ್ಬೋದು, ಎಷ್ಟು ಚಾಮಾಗಿದ್ದಾರೆ ಅಂದರೆ ಎಷ್ಟು ಬೇಗ ಆ್ಯಕ್ಟಿವ್ ಆಗಿರ್ತಾರೆ, ನಾನು ಅಷ್ಟೇ ನನ್ನ ಎನರ್ಜಿನ ನಾನು ಅದೇ ರೀತಿ ಇಟ್ಕೊಳ್ಬೇಕು ಅನ್ನುವಂತಹ ಒಂದು ಒಳ್ಳೆಯ ಮೈಂಡ್ ಸೆಟ್ಟಿಗೆ ನೀವು ಹೋಗ್ತೀರಿ. ಅಷ್ಟು ಚೆನ್ನಾಗಿದೆ. ಇಲ್ಲಿ 8 ಆಫ್ ಪೆಂಟಿಕಲ್ಸ್, 8 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಏನೇ ಮಾಡಿದ್ರು ಅವರ ಲೈಫಲ್ಲಿ ಅವ್ರು ಏಳಿಗೆ ಆಗೋದು ಅವ್ರಿಗೆ ನಿಧಾನ ಆಗ್ತಾ ಇದೆ. ಬಿಟ್ಟರೆ ಇವ್ರ ಜೊತೆಗಿದ್ದಾಗ ನಿಮ್ಮ ಲೈಫಲ್ಲಿ ಯಾವ್ಯಾವ ಸ್ಥಾನಕ್ಕೆ ನೀವು ಹೋಗಬೇಕು ಅಥವಾ ಯಾವ್ಯಾವ ವಿಚಾರಗಳನ್ನು ನೀವು ನಡೆಸಬೇಕು ಅಂತ ಅನ್ಕೊಂಡಿದ್ರಲ್ಲ, ಆಬ್ವಿಯಸ್ಲಿ ಆಗತ್ತೆ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ಈ ವ್ಯಕ್ತಿಯೊಟ್ಟಿಗೆ ಇದ್ದಾಗ ಒಂದಷ್ಟು ಹಣಗಳನ್ನು ಮಾಡುವಂಥದ್ದು, ಬಿಸ್ನೆಸ್ಸಲ್ಲಿ ಕ್ಲಿಕ್ ಆಗುವಂಥದ್ದು, ಹಾಗೆ ಬಿಸ್ನೆಸ್ಸಿಗೆ ಒಳ್ಳೊಳ್ಳೆ ಐಡಿಯಾ ಕೊಡುವಂಥದ್ದು, ಬಿಸ್ನೆಸ್ ವಿಚಾರದಲ್ಲಿ ಏನಾದರೂ ನೋಡ್ತಾ ಇದ್ರೆ. ಹಾಗೆ ಇಲ್ಲಿ ಒಂದಷ್ಟು ಫ್ರೆಂಡ್ಲಿ ರೀತಿಯಲ್ಲಿ ನೋಡ್ತಾ ಇದ್ರೂ ಕೂಡ ಹೌದು, ನಿಮ್ಮ ಲೈಫಿಗೆ ಏನಾದರೂ ಅಪಾಯ ಇದೆ, ಏನಾದರೂ ತಲೆನೋವಿದೆ ಅಂದ ತಕ್ಷಣ ಈ ವ್ಯಕ್ತಿಯ ಐಡಿಯಾಸ್ಗಳೇ ಚೆನ್ನಾಗಿದೆ, ಇದರಿಂದ ನೀನು ಪಾರಾಗು, ಈ ವಿಚಾರದಿಂದ ನೀನು ಸೈಲೆಂಟ್ ಆಗಿರೋ ಅನ್ನುವ ರೀತಿಯಲ್ಲಿ. ಇಲ್ಲಿ ದಿ ಹ್ಯಾಂಗ್ಡ್ ಮ್ಯಾನ್ ಬಂದಿರೋದ್ರಿಂದ ಈ ವ್ಯಕ್ತಿ ತುಂಬ ಚಾಮ್ ಆಗಿದ್ದಾರೆ, ಈ ವ್ಯಕ್ತಿ ತುಂಬ ಆ್ಯಕ್ಟಿವ್ ಆಗಿದ್ದಾರೆ, ಈ ವ್ಯಕ್ತಿ ತುಂಬ ಕೆಲಸದಲ್ಲಾಗಿರ್ಬಹುದು, ಏನೇ ಆಗಿರ್ಬೋದು, ಅವ್ರು ಡೈಲಿ ರೊಟೀನ್ಸ್ಗಳನ್ನು ಅವ್ರು ಹೇಗೆ ಬೇಕೋ ಅದನ್ನು ಮಾಡ್ತಾ ಇರ್ತಾರೆ. ಇಲ್ಲಿ ಹ್ಯಾಂಗ್ಡ್ ಒನ್ ಬಂದಿರೋದ್ರಿಂದ ನೀವು ಸ್ಟ್ರಕ್ ಆಗ್ತೀರಿ, ನೀವು ಪಾಸ್ ಆಗ್ತೀರಿ. ಇಲ್ಲಿ ನಾನು ಆ ಕೆಲಸ ಮಾಡಬಾರ್ದಾ, ಹೀಗೆ ಮುಂದುವರಿಬೇಕಾ, ಹಾಗೆ ಮುಂದುವರಿಬಾರ್ದಾ, ಇವ್ರು ನಂಬಾರ್ದಾ, ಇವ್ರು ಹೇಳ್ತಿರೋದು ಸತ್ಯ ಇಲ್ವಾ ಅನ್ನುವ ರೀತಿಯಲ್ಲಿ ನೀವು ಒಂದು ರೀತಿ ಸ್ಟ್ರಕ್ ಆಗ್ತೀರಿ. ಮನುಷ್ಯನಿಗೆ ನಂಬಿಕೆ ಅನ್ನೋದು ಮುಖ್ಯ, ಬಟ್ ಆದರೆ ಒಂದು ಲಿಮಿಟಲ್ಲಿರಲಿ ಅಂತ ಹೇಳ್ತಾ ಈ ವ್ಯಕ್ತಿ ನಿಮ್ಮ ನಂಬಿಕೆಗೆ ಅರ್ಹರಾಗಿದ್ದಾರೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟಾರೋಟಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.